ನಮಸ್ಕಾರ ಸ್ನೇಹಿತರೆ, ಭುವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇದನ್ನು ಡಿಫ್ರೆಂಟ್ ಆಗಿರೋ ಒಂದು ದೋಸೆ ಮಾಡ್ತೀನಿ. ಏನು ತಿಂಡಿ ಮಾಡೋದು ಅಂತ ಇದನ್ನು ಯೋಚನೆ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಕಮ್ಮಿ ಪದಾರ್ಥ ಹಾಕ್ಬಿಟ್ಟು ಮಾಡೋದು. ಬನ್ನಿ ಯಾವ ರೀತಿ ಮಾಡಿದೆ, ಏನೇನು ಬೇಕು ಅಂತ ಹೇಳ್ತೀನಿ. ಇಲ್ಲಿ ಒಂದು ಬಟ್ಲು ರವೆ ತೊಗೊಂಡಿದ್ದೀನಿ. ಮಾಮೂಲಿ ಮೀಡಿಯಮ್ ರವೆ ಬರುತ್ತೆ ನೋಡಿ, ಉಪ್ಪಿಟ್ಟು ಮಾಡ್ತೀವಲ್ಲ ಅದು. ಒಂದು ಬಟ್ಲು ರವೆನೂ ಒಂದು ಅರ್ಧ ಬಟ್ಲು ಅವಲಕ್ಕಿನ ತೊಳ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು ಬಟ್ಲು ರವೆ, ಅರ್ಧ ಬಟ್ಲು ಅವಲಕ್ಕಿನ ತೊಳ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಅರ್ಧ ಲೋಟ ಮೊಸರು, ಅಂದರೆ ಒಂದು 100ರಿಂದ 150 ಗ್ರಾಮ್ ಮೊಸರು ಅಂತ ಅಂದ್ಕೊಳ್ಳಿ. ಅರ್ಧ ಲೋಟ ಮೊಸರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಕಾಲು ಗಂಟೆ ನೆನೆಗೆ ಬಿಟ್ಬಿಡಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸೋಕೆ ಬಿಡ್ತೀನಿ ನಾನು. ನೋಡಿ ಇಷ್ಟು ಹಾಕ್ಬಿಟ್ಟು ಒಂದು 10 ನಿಮಿಷ ಕಾಲು ಗಂಟೆ ನೆನೆಸ್ಕೊಂಬಿಡೋಣ ಮುಚ್ಚಿಬಿಟ್ಟು. ಅದೊಂದು ಕಾಲು ಗಂಟೆ ನೆಂದಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಇನ್ನೊಂದು ಮುಖ್ಯವಾದ ಪದಾರ್ಥ ಹಾಕಿದ್ದೀನಿ. ಅದು ಏನಂದರೆ ಆಲೂಗಡ್ಡೆ. ನೋಡೋಣ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಒಂದು ಆಲೂಗಡ್ಡೆ ಇತ್ತು, ಕಟ್ ಮಾಡಿ ಹಾಕಿದ್ದೀನಿ. ದೋಸೆ ಯಾವ ರೀತಿ ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು, ಆಲೂಗಡ್ಡೆ ದೋಸೆ ಥರ ಅಂತ ಹೇಳ್ಬಿಟ್ಟು ನೋಡಿ ಒಂದು ಆಲೂಗಡ್ಡೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ. ಒಂದು ಆಲೂಗಡ್ಡೆಲಿ ಏನು ಮಾಡೋದು ನೋಡೋಣ ಅಂದ್ಬಿಟ್ಟು ಈ ದೋಸೆಗೆ ಹಾಕಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ನಿಜವಾಗ್ಲೂ. ನಂತರ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಂದಮೇಲೆ ಬ್ಯಾಟ್ರ್ ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ಬ್ಲೇಡ್ ಇದಾಗ್ಬಿಟ್ಟಿದೆ, ಸ್ವಲ್ಪ ಜಾಸ್ತಿನೇ ರುಬ್ಬಬೇಕು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬ್ಯಾಟ್ರ್ ರೆಡಿಯಾಗಿದೆ, ನೋಡಿದ್ರಲ್ವ, ಸೂಪರಾಗಿತ್ತು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಹಾಕಿದ್ದೀನಿ. ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ. ಸೋಡಾ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕೋಣ. ಅಡುಗೆ ಸೋಡಾ ಒಂದು ಅರ್ಧ ಟೇಬಲ್ ಸ್ಪೂನು ಅಂತ ಅಂದ್ಕೊಳ್ಳಿ. ಚಿಕ್ಕ ಟೇಬಲ್ ಸ್ಪೂನು, ಅರ್ಧ ಟೇಬಲ್ ಸ್ಪೂನ್ ಸೋಡಾ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು 10 ನಿಮಿಷ ಬಿಡೋಣ. 10 ನಿಮಿಷ ಆದಮೇಲೆ ಹೆಂಚ್ಕೊಂಡು ಹೆಂಚ್ಕಾಯಕ್ಕೆ ಇಟ್ಟು ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ದೋಸೆ ಹಾಕ್ತಾಯಿದ್ದೀನಿ ನೋಡಿ. ಮೀಡಿಯಮ್ ಉರಿಯಲ್ಲಿ ಇಟ್ಕೋಬೇಕು. ಇದನ್ನು ಜಾಸ್ತಿ ಜೋರು ಉರಿ ಮಾಡಬಾರ್ದು. ಪ್ಲೀಸ್ ವಿಡಿಯೋ ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿದ್ದೀರಿ ಎಲ್ರಿಗೂ ತುಂಬ 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 ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ, ಪ್ಲೀಸ್. ನೋಡಿ ಒಂದು ಸೈಡು ಎಣ್ಣೆ ಹಾಕ್ಬಿಟ್ಟು 1-2 ನಿಮಿಷ ಬೇಯಿಸೋಣ. ಮೀಡಿಯಮ್ ಉರಿ ಇಟ್ಟಬೇಕು, ಜೋರು ಉರಿ ಮಾಡಬೇಡಿ ಸ್ನೇಹಿತರೆ ಯಾವುದಕ್ಕೂ. ಸಣ್ಣ ಉರಿಯಲ್ಲೇ ಮೀಡಿಯಮಾಗಿ ಬೇಯಿಸಬೇಕು. ನೋಡಿ ತಿರುವಾಗಿ ಬೇಯಿಸಿದ್ದೀನಿ. ಎಷ್ಟು ಎಮ್ಮೆಯಾಗಿ ರೆಡಿಯಾಗಿದೆ ನೋಡಿದ್ರೆ ಆ ದೋಸೆ ಸಖತ್ತಾಗಿದೆ. ಅಕ್ಕಿ ನೆನೆಸೋದು ಬೇಡ, ರುಬ್ಬೋದು ಬೇಡ, ಉದ್ದಿನ ಬೇಳೆ ಬೇಡ, ಏನು ಬೇಡ. ಏನಪ್ಪ ನಾಶ ಮಾಡೋದು, ದಿಢೀರ್ ಅಂತ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗ ತುಂಬಾ ಇಷ್ಟಪಟ್ಟು ತಿಂದ. ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿದ್ರಲ್ವಾ, ರವೆ, ಅವಲಕ್ಕಿ, ಮೊಸರು, ಒಂದು ಆಲೂಗಡ್ಡೆ, ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಸೋಡಾ, ಅಷ್ಟೇ ಇದಕ್ಕೆ ಹಾಕಿರೋದು. ಎಷ್ಟು ಎಮ್ಮೆಯಾಗಿ ರೆಡಿಯಾಗಿದೆ ನೋಡಿದ್ರಲ್ವ ನೀವೇನೇ. ನೋಡಿ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ನೋಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ ಮೆತ್ತಗೆ ತಿರುವಾಕೋಬೇಕು. ನೋಡಿದ್ರಲ್ವ, ಮೀಡಿಯಮ್ ಉರಿಲೇ ಬೇಯಿಸಿರೋದು, ಜೋರು ಉರಿ ಮಾಡಬೇಡಿ, ಬೇಯಲ್ಲ ಕ್ಲೀನಾಗಿ. ನೋಡಿ ನಾನು ಇದಕ್ಕೆ ಆಲೂಗಡ್ಡೆ ಕುರ್ಮಾ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ತುಂಬ ಟೇಸ್ಟಾಗಿ ಕೂಡ ಇತ್ತು, ಸೂಪರಾಗಿತ್ತು. ದಯವಿಟ್ಟು ವಿಡಿಯೋ ತಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ ಎಷ್ಟು ಸ್ಮೂತಾಗಿದೆ ದೋಸೆ, ನೋಡಿದ್ರಲ್ವ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಲ್ವ ನೀವೇನೇ. ತುಂಬ ಟೇಸ್ಟಾಗಿತ್ತು. ನನ್ನ ಮಗ ನೀನು ಆಲೂಗಡ್ಡೆ ಹಾಕಿದ್ದೀಯ ಹೆಂಗಿರುತ್ತೋ ಏನೋ ತಿಂದ್ಬಿಟ್ಟು ಸಕ್ಕತ್ತಾಗೈತೆ ಅಂತ ತಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್.